ಇನ್ನು ಅಪರಿಚಿತ ವ್ಯಕ್ತಿಯೊಬ್ಬ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ತಮ್ಮನಾಯಕನಹಳ್ಳಿ ಗಾರ್ಮೆಂಟ್ಸ್ ಹಿಂಭಾಗ ರೈಲ್ವೆ ಹಳಿ ಮೇಲೆ ನಡೆದಿರುವಂಥದ್ದು. ರೈಲ್ವೆ ಟ್ರ್ಯಾಕ್ ಮೇಲೆ ಅಪರಿಚಿತ ಶವ ಪತ್ತೆ ಆಗಿದೆ. ಸುಮಾರು 11:30 ಸಮಯದಲ್ಲಿ ಈ ಘಟನೆ ಆಗಿರುವಂತಹ ಶಂಕೆ ಆಗಿರುವಂಥದ್ದು. ತಮ್ಮನಾಯಕನಹಳ್ಳಿ ಗಾರ್ಮೆಂಟ್ಸ್ ಹಿಂಭಾಗದ ರೈಲ್ವೆ ಹಳಿ ಈ ಘಟನೆ ನಡೆದಿರುವಂಥದ್ದು. ಸುಮಾರು 30 ವರ್ಷದ ಪುರುಷನ ಶವ ಪತ್ತೆ ಆಗಿದೆ. ರೈಲ್ವೆ ಟ್ರ್ಯಾಕ್ ಮೇಲೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವಂತಹ ತಮ್ಮನಾಯಕನಹಳ್ಳಿ ಬಳಿ ಇರುವಂತಹ ಗಾರ್ಮೆಂಟ್ಸ್ ಹಿಂಭಾಗದಲ್ಲಿರುವಂತಹ ರೈಲ್ವೆ ಹಳಿ ಮೇಲೆ ಈ ಘಟನೆ ನಡೆದಿರುವಂಥದ್ದು. ಮುಖವನ್ನು ಗುರುತಿಸಲು ಆಗದ ರೀತಿಯಲ್ಲಿ ಶವ ಪತ್ತೆಯಾಗಿದೆ. ರೈಲ್ವೆ ಟ್ರ್ಯಾಕ್ ಮೇಲೆ ಅಪರಿಚಿತನ ಶವ ಪತ್ತೆ ಆಗಿರುವಂಥದ್ದು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವಂತಹ ತಮ್ಮನಾಯಕನಹಳ್ಳಿ ಬಳಿ ಇರುವ ಗಾರ್ಮೆಂಟ್ಸ್ ಹಿಂಭಾಗ ವ್ಯಕ್ತಿಯ ತಲೆ ಕಂಡು ಬಂದಿರುವಂಥದ್ದು. ಬೆಳಗ್ಗೆ ಸುಮಾರು 11:30 ಸಮಯದಲ್ಲಿ ಘಟನೆ ನಡೆದಿರುವಂತಹ ಶಂಕೆ ಇದೆ. ಇನ್ನು ಸ್ಥಳಕ್ಕೆ ಬಾರದ ರೈಲ್ವೆ ಪೊಲೀಸರು ಲೇಟ್ ಆಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವ್ಯಕ್ತಿಯ ಮುಖದ ಮೇಲೆ ಯಾವುದೇ ತರಹದ ಕಲೆಗಳು ಸಿಗ್ತಾ ಇಲ್ಲ, ಗುರುತಿಡಿಯಲು ಆಗ್ತಾ ಇಲ್ಲ. ವ್ಯಕ್ತಿಯ ಮುಖದ ಮೇಲೆ ರೈಲ್ವೆ ಚಕ್ರಗಳ ಹರಿದ ಪರಿಣಾಮ ಯಾವುದೇ ತರಹದ ವ್ಯಕ್ತಿಯ ಗುರುತು ಸಿಗ್ತಾ ಇಲ್ಲ. ಇನ್ನು ಈ ವ್ಯಕ್ತಿಯ ವಯಸ್ಸು ಸುಮಾರು 30ರಿಂದ 35 ವರ್ಷ ಆಗಿರಬಹುದು ಅಂತ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಇನ್ನು ಈ ಘಟನೆ ಬಗ್ಗೆ ಸ್ಥಳೀಯರಲ್ಲಿ ಆತಂಕ ವ್ಯಕ್ತವಾಗಿದ್ದು ಅನುಮಾನ ಮೂಡಿಸುವಂತೆ ಆಗಿದೆ. ಅಪರಿಚಿತ ವ್ಯಕ್ತಿಯೊಬ್ಬ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ತಮ್ಮನಾಯಕನಹಳ್ಳಿ ಗಾರ್ಮೆಂಟ್ಸ್ ಹಿಂಭಾಗದಲ್ಲಿ ನಡೆದಿರುವಂಥದ್ದು. ಈ ಬಗ್ಗೆ ಸ್ಥಳೀಯರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ನಮ್ಮವರು ಫೋನ್ ಮಾಡಿದ್ರು, ನಮ್ಮ ಮಾವರು ಇಲ್ಲಿ ಯಾರೋ ರೈಲಿಗೆ ಸಿಕ್ಕಿದ್ದಾರೆ ಗಾರ್ಮೆಂಟ್ಸ್ ಹಿಂದ್ಗಡೆ, ನೋಡಿ ಯಾರು ಅಂತ. ಅವ್ರಿಗೆ ಬಂದ್ವಿ ನೋಡೋಕ್ಕೆ. ಅದು ಟ್ರೈನು ಇದಾಗಿದೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಫುಲ್ಲು ಮಕ ಅರ್ಧ ಇದಾಗಿದೆ, ನಮಗೂ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ದಯವಿಟ್ಟು ನೋಡಿ ಯಾರು ಅಂತ ಗೊತ್ತಾಗಬೇಕು. ನಮಗೆಲ್ಲ ಒಂದು 1/4 ಗಂಟೆ ಆಯ್ತು ಗೊತ್ತಾಗಿ. ಮೋಸ್ಟ್ಲಿ ಇದು 11 ಗಂಟೆ ರೈಲ್ ಹೋಗಿದ್ದು, ಆ ಟ್ರೈನ್ಗೆ ಇರ್ಬೋದು ಅನಿಸ್ತೈತೆ. ಈಗ 11 ಗಂಟೆಗೆ ಹೋಗುತ್ತಲ್ಲ ಈ ಥರ, ಆ ಟೈಮಲ್ಲಿ ಸಿಗುತ್ತೆ. ನಮ್ಗೆ ಗೊತ್ತಾಗಿದ್ದು ಈಗೆಲ್ಲ ಜಸ್ಟ್ ಒಂದು 1/4 ಗಂಟೆ ಆಯಿತು. ಇದು ಚಿಕ್ಕಬಳ್ಳಾಪುರದಿಂದ ಕೋಲಾರ್ಗೆ ಹೋಗುತ್ತೆ, ತಿರ್ಗಿ ನೆಕ್ಸ್ಟು 3:15 ಬರುತ್ತೆ. ಆ ಟೈಮಲ್ಲಿ ಆಗಿರ್ಬೋದು ಮೋಸ್ಟ್ಲಿ. ಬೆಳಗ್ಗೆ 11 ಗಂಟೆ ಟ್ರೈನಲ್ಲಿ ಆಗಿರ್ಬೋದು. ಏನು ಗೊತ್ತಾಗ್ತಿದೆ ಏನಾಗಿದೆ ಅಂತ? ಕೋಡ್ಗಳಿದ್ರು ಯಾರೋ ಈ ಥರ ಟ್ರ್ಯಾಕ್ ಮೇಲೆ ಈ ಥರ ಫ್ಯಾಕ್ಟ್ರೀಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಟ್ರ್ಯಾಕ್ ಮೇಲೆ ಬಂದುವೆ. ಬರೋಷ್ಟಕ್ಕೆ ಇಲ್ಲಿ ಬಾಡಿ ಬಿಟ್ಟಿತ್ತು ನೋಡಿ. ಯಾರೇನಂತ ಏನಾದ್ರು ಐಡಿಯಾ ಇದೆಯಾ? ಇದು ನಮಗೆ ಗೊತ್ತಿಲ್ಲ ವಿಷಯ, ಯಾರು ಏನು ಅಂತ ನಮಗೆ ವಿಷಯ ಗೊತ್ತಿಲ್ಲ. ನೀವು ಪರಿಚಯ ಯಾರಲ್ಲಿ ಇದ್ದಾರೆ ಅಂತ ನೋಡೋಣ ಅಂತ ಬಂದರು. ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು, ಯಾರೋ ಬಂದು ಹೇಳಿದ್ರು ಈ ಥರ ಫ್ಯಾಕ್ಟ್ರಿ ಗೇಟ್ ಹಿಂದ್ಗಡೆ ಈ ಥರ ರೈಲ್ ಸಿಕ್ಕಿದ್ದಾರೆ ಅಂತ ಹೇಳಿ ಅದಕ್ಕೆ ನೋಡೋಣ ಅಂತ ಬಂದ್ವಿ. ಏನಾಗಿದೆ ಅಣ್ಣ? ಏನಾಗುತ್ತೆ? ಮೆದುಳು ಈಚೆ ಬಿಟ್ಟೋಗಿದೆ, ಬಾಡಿ ಪಕ್ಕದಲ್ಲಿ. ಎಷ್ಟು ಅಂದಾಜು ವಯಸ್ಸು? 30-35 ವರ್ಷ. ಲೋಕಲ್ ಅವರು ಅಂತ ಏನಾದ್ರು ಅನ್ನಿಸ್ತಾ ಏನೋ ಯಾರೋ ಗೊತ್ತಿಲ್ಲ ನಮ್ಗೆ ಡೀಟೇಲ್ ಏನಿದೆ. ಇಲ್ಲಿ ಫ್ಯಾಕ್ಟ್ರಿ ಕೆಲಸ ಇದೆಯಲ್ಲ, ಫ್ಯಾಕ್ಟ್ರಿ ಹಿಂದ್ಗಡೆ ಆಗಿರೋದು. ಫ್ಯಾಕ್ಟ್ರಿ 1000 ಜನ ಕಾರ್ಮಿಕರು ಬರ್ತಾರೆ. ಅದು ಯಾರು ಏನೋ ಗೊತ್ತಿಲ್ಲ ನಮ್ಗೇನು ವಿಷಯ ಅಲ್ಲ. ಈ ರೀತಿ ಓಡಾಡ್ತಾ ಇದ್ರೆ ಆಗಿರೋ ಭಯ ಆಗುತ್ತಲ್ಲ. ಯಾವಾಗ ಆಗಿರೋದಂತ ಗೊತ್ತಾಯ್ತಲ್ಲ ನಿಮಗೆ? ಏನು 10:30 ಆಗಿದೆ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ದು ನಾವು ಕೇಳಿದ್ದಷ್ಟೇ, ನಾವೇನು ನೋಡಲಿಲ್ಲ, ನಮ್ಗೆ ವಿಷಯ ಗೊತ್ತಿಲ್ಲ.